ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ಅತ್ತೆಯ ಶಕ್ತಿಯನ್ನ ಎತ್ತಿ ಹಿಡಿದ ಸೊಸೆ. ಕೇವಲ 3 ವರ್ಷಗಳಲ್ಲಿ ಮೆಡ್ಲೈನ್ ಅಕಾಡೆಮಿಕ್ಸ್ನ ಕ್ರಾಂತಿ. ಚಿಕಿತ್ಸೆ, ಶಿಕ್ಷಣ ಎರಡನ್ನೂ ಕಲ್ಪಿಸಿರೋ ಪೂಜಾ ಸಿದ್ಧಾರ್ಥ ರಾವ್. ಇದೇ ಇವತ್ತಿನ ವಿಶೇಷ. ಸ್ಟಾರ್ ಆಫ್ ಕರ್ನಾಟಕ. ನಾನು ವಿಜಯ್ ವೀರಪ್ಪ. ಈ ಆಧುನಿಕ ಯುಗದಲ್ಲಿ ಮಹಿಳೆಯರು ಯಾರಿಗೆ ಯಾರು ಕಮ್ಮಿ ಇಲ್ಲ. ಒಂದು ಹೆಣ್ಣಿಗೆ ಕುಟುಂಬ ಸಹಕಾರ ಕೊಟ್ಟರೆ ಏನನ್ನ ಬೇಕಾದರೂ ಸಾಧಿಸ್ತಾಳೆ ಅನ್ನೋದಕ್ಕೆ ಇಲ್ಲೊಂದಿಬ್ರು ಮಹಿಳೆಯರೇ ಸಾಕ್ಷಿ. ಅತ್ತೆ ಸೊಸೆ ಸೇರಿ ಸಾಧಿಸಿದ ಒಂದು ಸಾಧನೆಯಿಂದ ನೂರಾರು ಮಹಿಳೆಯರಿಗೆ ಭವಿಷ್ಯ ಸಿಕ್ಕಿದೆ. ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ಆ ಅತ್ತೆ ಸೊಸೆಯ ಕ್ರಾಂತಿ ಎಂಥದ್ದು ನೋಡಿ. ಈ ಹಿಂದೆ ಪುರುಷ ಪ್ರಧಾನ ಸಮಾಜ ಅನ್ನೋದಿತ್ತು. ಆ ಸಮಾಜವನ್ನ ಮೆಟ್ಟಿ ನಿಂತವರು ವೀರ ನಾರಿಯರು. ಹೆಣ್ಣು ಅಬಲೆಯಲ್ಲ, ಸಬಲೆಯನ್ನು ಒಂದು ಮಾತು ಸಾಕು, ಅವಳ ಶಕ್ತಿ ಎಂಥದ್ದು ಅಂತ ಹೇಳೋಕೆ. ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್. ಇಲ್ಲಿ ಒನಕೆ ಹಿಡಿದು ಓಬವ್ವಳಂತೆ ವೀರನಾರಿಯರಾಗದೇ ಇದ್ರೂ ಸ್ಟೆಥೋಸ್ಕೋಪ್ ಹಿಡಿದು ಜೀವ ಉಳಿಸುವ ಸಾಧಕಿಯರು ತಯಾರಾಗ್ತಾ ಇದ್ದಾರೆ. ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್ ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ಈ ಹೆಸರು ಬ್ರ್ಯಾಂಡ್ ಆಗಿದೆ. ವೈದ್ಯರಲ್ಲಿನ ಜ್ಞಾನ ಕೈಕಾಲಲ್ಲಿ ಶಕ್ತಿ ಇರೋವರೆಗೂ, ಮೈಯಲ್ಲಿ ಉಸಿರಿರೋವರೆಗೂ ಜನರಿಗೆ ಉಪಯೋಗ ಆಗಬೇಕು. ಆ ಜ್ಞಾನ ಹಂಚಿಕೆಯಾಗಬೇಕು ಅನ್ನೋ ಮಹದುದ್ದೇಶದಿಂದ ಹುಟ್ಟಿದ್ದೇ ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್. ಇದು ಅತ್ತೆ ಸೊಸೆಯರ ಸಂಜೀವಿನಿ ಮಂದಿರ. ಡಾಕ್ಟರ್ ಕಾಮಿನಿ ರಾವ್ ಅಂದ್ರೆ ಅವರು ಪ್ರಖ್ಯಾತ ಡಾಕ್ಟರ್. ಅವರು ಪದ್ಮಶ್ರೀ ಪುರಸ್ಕೃತರು ಸಹ. ಅವರ ಸೊಸೆ ಕೋವಿಡ್ ಟೈಮ್ನಲ್ಲಿ ಒಂದು ಹೊಸ ಕ್ರಾಂತಿಗೆ ಶ್ರೀಕಾರ ಹಾಕಿದ್ರಂತೆ. ಬಟ್ ಅತ್ತೆ ನಾನು ರಿಟೈರ್ ಆಗ್ತೀನಿ ಎಂದಾಗ ಸೊಸೆ ನಿದ್ದೆಯಿಂದ ಬಡಿದೇಳುವ ಛಲ ತುಂಬಿದ್ದಾರೆ. ಡಾಕ್ಟರ್ ಅನ್ನೋರು ನೀವು ಪ್ರಮಾಣ ತಗೊಂಡಾಗ ನಿಮ್ ಕೈಕಾಲಲ್ಲಿ ಶಕ್ತಿ ಇರೋ ತನಕ, ನಿಮ್ ತಲೆಯಲ್ಲಿ ಬುದ್ಧಿ ನೆಟ್ಟಿಗಿರೋ ತನಕ ನೀವು ಸೇವೆ ಮಾಡಬೇಕು. ಬೇರೆಯವ್ರ ತರ ನಿಮ್ಗೆ 59-60 ವರ್ಷಕ್ಕೆ ರಿಟೈರ್ಮೆಂಟ್ ಇಲ್ಲ. ಅಂಡ್ ಆ ಸರಸ್ವತಿ ನಿಮ್ಗೆ ಏನು ಒಲ್ದಿದ್ದಾಳೆ, ಹ್ಯಾಟ್ಸ್ ಆಫ್. ನೀವೇನೇ ಕೇಳಿಬೇಕಾರೆ ಇವಾಗ MBBS ಮುಗಿಸಿರೋ ಒಂದು ಗೋಲ್ಡ್ ಮೆಡಲಿಸ್ಟ್ನೇ ಕರ್ಕೊಂಡು ಬನ್ನಿ. ನೀವು ಒಂದ್ ಕಡೆ ನಮ್ಮ ಅತ್ತೆನ ನಾನು ಕೂರಿಸ್ತೀನಿ, ಅವ್ರಿಬ್ರಿಗೂ ಒಂದು ಕ್ವಿಸ್ ಕಾಂಪಿಟೇಷನ್ ಮಾಡಿ ಜನರಲ್ ಸಬ್ಜೆಕ್ಟ್ ಬಗ್ಗೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅವ್ರ ಸ್ಪೆಷಾಲಿಟಿ, ರೀಪ್ರೊಡಕ್ಟಿವ್ ಮೆಡಿಸಿನ್, ಆಫ್ಟರ್ಟಿಕ್ಸ್, ಗೈನಕಾಲಜಿ ಅಂತೆಲ್ಲ. ಬೇಸಿಕ್ಸ್ ಬಗ್ಗೆ ನಾನು ಮಾತಾಡ್ತಿರೋದು. ಎಷ್ಟು ಸ್ಟ್ರಾಂಗ್ ಇದೆ ಅವ್ರ ಬೇಸಿಕ್ಸ್ ಅಂದ್ರೆ ಇವತ್ಗೂ ಐ ಹ್ಯಾವ್ ನಾಟ್ ಸೀನ್ ಎನಿಬಡಿ ಕಾಂಪಿಟೇಟಿಂಗ್ ಹರ್ ಇನ್ ಹರ್ ಬೇಸಿಕ್ಸ್. ಸೊ ಅಲ್ಲಿ ನನಗೆ ಅಂದಿದ್ದು, ಒನ್ಸ್ ದ ಬೇಸಿಕ್ಸ್ ಸ್ಟ್ರಾಂಗ್ ಆಗಿದ್ರೆ ನಾವು ಲೈಫಲ್ಲಿ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ನನಗೆ ಅಲ್ಲಿಂದ ನಾನು ತಗೊಂಡಿದ್ದು. ಅಲ್ಲಿಂದ ನಾನು ಅಮ್ಮನ್ನ ಕೂತ್ಕೊಂಡು ಒಂದು ವಾರ ಕನ್ವಿನ್ಸ್ ಮಾಡಿ, ರಿಕ್ವೆಸ್ಟ್ ಮಾಡಿ, ಆಮೇಲೆ ನಮ್ಮ ಮಾವನೂ ನನಗೆ ಹೆಲ್ಪ್ ಮಾಡಿದ್ರು. ಇಲ್ಲ ಕಾಮಿನಿ, ನೀನು ಇದು ಮಾಡಬೇಕು, ನೀನು ರಿಟೈರ್ಡ್ ಆಗಬಾರ್ದು ನೀನು ಅಂತ ಹೇಳಿ. ಅವಾಗ ಮೆಡ್ಲೈನ್ ಅಕಾಡೆಮಿಕ್ಸ್ ಅನ್ನೋ ಒಂದು ಸಂಸ್ಥೆ ಹುಟ್ಟಾಕ್ತು. ಈಗ ಆ ಸಂಸ್ಥೆಯಿಂದ ವರ್ಷಕ್ಕೆ ಸುಮಾರು 500 ಡಾಕ್ಟರ್ಸ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅತ್ತೆಯವರ ಶಕ್ತಿ ಏನು ಅಂತ ಸಮಾಜಕ್ಕಿಂತ ಅವರ ಸೊಸೆಗೆ ಚೆನ್ನಾಗಿ ಗೊತ್ತಿತ್ತು. ಇಡೀ ಸಮಾಜಕ್ಕೆ ಮಾದರಿಯಾಗಿರುವ ಡಾಕ್ಟರ್ ಕಾಮಿನಿ ರಾವ್ ಅವರು ಒಂದು ಶಕ್ತಿ ಆದ್ರೆ, ಇವರ ಶಕ್ತಿಯನ್ನ ಮತ್ತಷ್ಟು ವಿಸ್ತರಿಸಿ ತಲೆತಲಾಂತರಕ್ಕೂ ನನ್ನ ಅತ್ತೆಯ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನೋ ಕನಸು ಕಂಡಿದ್ದ ಸೊಸೆ ಹುಟ್ಟು ಹಾಕಿದ್ದೇ ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್. ಪೂಜಾ ಸಿದ್ಧಾರ್ಥ ರಾವ್ಗೆ ಇದ್ದದ್ದು ಒಂದೇ ಉದ್ದೇಶ, ನನ್ನ ಅತ್ತೆಯ ಜ್ಞಾನ ಎಲ್ರಿಗೂ ಸಿಗಬೇಕು, ಗುಣಮಟ್ಟದ ಡಾಕ್ಟರ್ಸ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು ಅನ್ನೋದು. ಈ ಯೋಚನಾ ಲಹರಿಯಲ್ಲಿರಬೇಕಾದ್ರೆ ಕೋವಿಡ್ ಸಮಯದಲ್ಲಿ ಹೊಳೆದಿದ್ದೇ ಮೆಡ್ಲೈನ್ ಅಕಾಡೆಮಿಕ್ಸ್. ಬಟ್ ಅದಕ್ಕಿಂತ ಮುಂಚೆ ಡಾಕ್ಟರ್ ಕಾಮಿನಿ ರಾವ್ ಅವರು ಹಾಸ್ಪಿಟಲ್ ನಡೆಸೋಕೆ ಕಾರಣ ಏನ್ ಗೊತ್ತಾ? ನೀವೇ ಕೇಳಿ. ನನಗೆ ಏನೋ ಒಂದು ಉದ್ದೇಶ ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂದರೆ, ಬರೀ ಈ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಥರ ಮಾಡಬೇಕು ಮತ್ತು ಇದು ಒಂದು ಕಮರ್ಷಿಯಲ್ ಪ್ರಾಜೆಕ್ಟ್ ಅಂತ ಮಾಡಬೇಕಂತ ನನಗೆ ಯಾವತ್ತೂ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ. ಬಂಜೆತನ ಅಂತಂದರೆ ಒಂದು ರೋಗ ಅಂತ ತಿಳ್ಕೊಂಡಿದ್ರು, ಅದು ಬರೇ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದ ರೋಗ ಅಂತ. ನಾನು ಇದೇನು ಮನಸ್ಸಿನಲ್ಲಿದೆ ಅದನ್ನ ತೆಗಿಬೇಕಂತ ಮಾಡಿದ್ದೆ. ಬಟ್ ಏನಾಗುತ್ತೆ, ಎಲ್ಲನೂ ಭಾಳ ಕಾಸ್ಟ್ಲಿ ಆಗಿರೋದ್ರಿಂದ, ಸರ್ವಿಸಸ್ ಕಾಸ್ಟ್ಲಿ ಆಗಿರೋದ್ರಿಂದ, ಮತ್ತು ಕಾರ್ಪೊರೇಟ್ನಲ್ಲಿ ಇರೋದ್ರಿಂದ ನಾನು ಇದೆಲ್ಲ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾನು ಯೋಚನೆ ಮಾಡಿದೆ ದಟ್ ನಾನು ಕಾರ್ಪೊರೇಟ್ನಲ್ಲಿದ್ದರೆ ಇದೆಲ್ಲ ಮಾಡದೇ ಇರ್ಬೋದು, ಬಟ್
ಸ್ಮಾಲರ್ ಲೆವೆಲ್ನಲ್ಲಿ ನಾನು ರಿಯಲ್ ಡಿಸರ್ವಿಂಗ್ ಪೇಷಂಟ್ಸ್, ಅಂದರೆ ಯಾರಿಗೆ ತೊಂದರೆಗಳಿದೆ ಮತ್ತು ಹೇಗಾದರೂ ಮಾಡಿ ಅವ್ರಿಗೆ ಮಗು ಕೊಡಬೇಕು, ಮತ್ತು ವಂಶವಾಹಿ ಕಾಯಿಲೆ ಇದ್ದು ಮತ್ತು ಬುದ್ಧಿಮಾಂದ್ಯ ಇದ್ದಿದ್ದ ಮಕ್ಕಳಿಗೆ ಅವ್ರಿಗೆ ನಾನು ಹೆಲ್ಪ್ ಮಾಡಬೇಕು. ಹೇಗಂದರೆ ಒಂದು ಬುದ್ಧಿಮಾಂದ್ಯ ಮಗು ಹುಟ್ಟಿದರೆ ಅವ್ರಿಗೂ ಒಂದು ಹೆದರಿಕೆ ಬಂದ್ಬಿಟ್ಟಿರುತ್ತೆ, ಇನ್ನೊಂದು ಹಾಗೆ ಆಗುತ್ತೆ ಅಂತ. ಸೊ ಅವ್ರಿಗೂ ಒಂದು ಧೈರ್ಯ ಕೊಟ್ಟು ಅವ್ರಿಗೆ ಇನ್ನೊಂದು ಮಗು ಆ ಥರ ಆಗಲ್ಲ, ನಾವು ಅದನ್ನೆಲ್ಲ ಇದು ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಮಗು ನಿಮ್ಗೆ ನಾರ್ಮಲ್ ಆಗೋದು ಚಾನ್ಸಸ್ ಇದೆ ಅಂತ ಆ ಥರದ್ದು ರಿಸರ್ಚ್ ಮಾಡಿ ನಾನು ತುಂಬ ಹೆಲ್ಪ್ ಮಾಡಬೇಕಂತ ತುಂಬ ಆಸೆ ಇತ್ತು. ಅವರ ಕನಸು ಮೆಲ್ಲಗೆ ಮರೆಯಾಗುವಾಗ, ವಯಸ್ಸು ಸಹಕರಿಸದೇ ಇದ್ದಾಗ ಫಾರಿನ್ನಲ್ಲಿ ಓದಿದ್ದ ಜ್ಞಾನ ಸಂಪತ್ತು ಮೈಂಡ್ ಅನ್ನೋ ಲೈಬ್ರರಿಯಲ್ಲೇ ಉಳಿಯುತ್ತೆ ಅನ್ನುವಾಗ ಜೊತೆಯಾಗಿದ್ದು ಇವರ ಸೊಸೆ ಪೂಜಾ ಸಿದ್ಧಾರ್ಥರಾವ್. ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಪ್ರಸೂತಿ, ಸ್ತ್ರೀರೋಗ ಮತ್ತು ರೀಪ್ರೊಡಕ್ಟಿವ್ ಕ್ಷೇತ್ರದಲ್ಲಿ ಹುಟ್ಟುಕೊಂಡ ಮೊದಲ ಸಂಸ್ಥೆ ಇದು. ಮೆಡ್ಲೈನ್ ಅಕಾಡೆಮಿಕ್ಸ್ ಅನ್ನೋದು ಒಂದು ಎಜುಕೇಶನ್, ಈ ಪ್ಲಾಟ್ಫಾರ್ಮ್ ಎಜುಕೇಶನ್. ಇದನ್ನ ನಾನು ಪೂಜಾ ಸಿದ್ಧಾರ್ಥರಾವ್ ಮತ್ತು ನಮ್ಮ ಅತ್ತೆ ಡಾಕ್ಟರ್ ಕಾಮಿನಿರಾವ್ ಅವರು ಇಬ್ರು ಸೇರಿ ಸ್ಟಾರ್ಟ್ ಮಾಡಿದಂಥ ಕಂಪನಿ. ಇದು ನಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ನಾನು ಇದ್ರ ಬಗ್ಗೆ ಬಹಳ ಕನಸು ಕಟ್ಟಿದ್ದೆ. ಯಾಕೆಂದ್ರೆ ನಾನು ನೋಡ್ತಾ ಇದ್ದೆ, ಅಮ್ಮನ ಹತ್ರ ಬಂದರೆ ಡಾಕ್ಟರ್ಸು ಒಂದು 30 ಜನ ಬರೋರು ಅಥವಾ 40 ಜನ ಬರೋರು. ಬಟ್ ಅದೇ ಕ್ವಾಲಿಟಿ ಎಜುಕೇಷನು 400 ಜನಕ್ಕೂ ಹೋಗ್ಬೋದು, 4000 ಜನಕ್ಕೂ ಹೋಗ್ಬೋದು. ಸೊ ಯಾಕೆ ರಿಸ್ಟ್ರಿಕ್ಟ್ ಮಾಡ್ಬೇಕು ನಾವು? ನಮ್ಮ ಉದ್ದೇಶ ಏನು? ಅವ್ರಿಗೆ ನಾವು ಕಲ್ತಿರುವಂಥ ವಿದ್ಯೆ, ನಾವು ಕಲ್ತಿರುವಂಥ ಸ್ಪೆಷಾಲಿಟಿ ಅವ್ರಿಗೆ ಹೇಳ್ಕೊಡಕ್ಕೆ. ಆ್ಯಂಡ್ ಈಗ ಎಷ್ಟೋ ಜನ ಕಲ್ತಿರೋ ವಿದ್ಯೆನ ಇನ್ನೊಬ್ರಿಗೆ ಹಂಚ್ಕೋಬೇಕಂದ್ರೆ ಕಾಂಪಿಟೇಟರ್ ಆಗಿ ನೋಡ್ತಾರೆ, ಎಲ್ಲಿ ಅವರು ನಮ್ಗಿಂತ ಚೆನ್ನಾಗಿ ಮಾಡಿ ನಮ್ಮ ಇದಕ್ಕೆ ತೊಂದರೆ ಮಾಡ್ತಾರೆ ಅಂತ. ಬಟ್ ನಮ್ಮಲ್ಲಿ ಹಂಗಿಲ್ಲ. ನಮಗೆ ಏನಂತಂದ್ರೆ more and more people should learn, more and more doctors should learn reproductive medicine, and more doctors should actually get into this. So a Medline ಸಂಸ್ಥೆಯಿಂದ ಡಾಕ್ಟರ್ ಕಾಮಿನಿರಾವ್ ಹಾಸ್ಪಿಟಲ್ಸ್ ಹುಟ್ಟು. ಗುಣಮಟ್ಟದ ಶಿಕ್ಷಣ ಕೊಡ್ತಾ ಅಲ್ಪಾವಧಿಯಲ್ಲೇ ಖ್ಯಾತಿ ಗಳಿಸಿದ ನಂತರ ಅತ್ತೆಯ ಜೊತೆ ಕೈ ಜೋಡಿಸಿದ ಪೂಜಾ ಸಿದ್ಧಾರ್ಥರಾವ್ ಕಾಮಿನಿರಾವ್ ಹಾಸ್ಪಿಟಲ್ಸ್ ಕೂಡ ಶುರು ಮಾಡಿದ್ರು. ಇದೀಗ ಬರೀ ಚಿಕಿತ್ಸೆಯ ಸ್ಥಳವಷ್ಟೇ ಅಲ್ಲ, ನೂರಾರು ಡಾಕ್ಟರ್ಗಳಿಗೆ, ನೂರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಂದಿರ. ನಿಮಗೆ ಮತ್ತೊಂದು ವಿಶೇಷವಾದ ವಿಷಯ ಹೇಳಬೇಕು. ಹೈಬ್ರಿಡ್ ಮಾಡ್ಯೂಲ್ನಲ್ಲಿ ಯೂನಿವರ್ಸಿಟಿ ಮಾನ್ಯತೆ ಪಡೆದ ಮೊದಲ ಸಂಸ್ಥೆ ಇದೇ ಮೆಡ್ಲೈನ್ ಅಕಾಡೆಮಿಕ್ಸ್. ಈಗ ಆ ಸಂಸ್ಥೆಯಿಂದ ವರ್ಷಕ್ಕೆ ಸುಮಾರು 500 ಡಾಕ್ಟರ್ಸ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ರಿಪ್ರೊಡಕ್ಟಿವ್ ಮೆಡಿಸಿನ್ ಕ್ಷೇತ್ರದಲ್ಲಿ. ಸೊ ಎಸ್ಪೆಷಲಿ ಸೂಪರ್ ಸ್ಪೆಷಾಲಿಟಿ ಇದೆಯಲ್ಲ, 500 ಅನ್ನೋದು ಇಟ್ ಇಸ್ ನಾಟ್ ಎ ಸ್ಮಾಲ್ ನಂಬರ್. 3 ವರ್ಷ ಆಯ್ತು ಇವಾಗ ನಮ್ಮದು, ಇದು 3ನೇ ವರ್ಷ ನಡೀತಾ ಇರೋದು. ನಮ್ಗೆ ಯೂನಿವರ್ಸಿಟಿ ಅಫಿಲಿಯೇಷನ್ ಕೂಡ ಸಿಕ್ತು. ನಮಗೆ ವಿ ವರ್ ದ ಫಸ್ಟ್ ಪೀಪಲ್ ಹೈಬ್ರಿಡ್ ಮಾಡ್ಯೂಲಲ್ಲಿ ಯೂನಿವರ್ಸಿಟಿ ಅಫಿಲಿಯೇಷನ್ ತಗೊಳ್ಳೋದಕ್ಕೆ. ಸೊ ಇದನ್ನ ಯಾವ ರೀತಿ ನಾವು ಡಿಸೈನ್ ಮಾಡಿದ್ವಿ ಅಂದರೆ, ಹೇಗೆ ಒಬ್ರು ಇಂಜಿನಿಯರು MBA ಕೆಲಸ ಮಾಡಿಕೊಂಡು ಅವರು MBA ಮಾಡ್ಕೊಳ್ತಾರೆ, ಅದೇ ಥರ ಡಾಕ್ಟ್ರು ಅವ್ರ ಪ್ರಾಕ್ಟೀಸು MS ಆದಮೇಲೆ, MD ಆದಮೇಲೆ ಅವರ ಪ್ರಾಕ್ಟೀಸು ಬಿಡದಲೆ ಹೇಗೆ ಅವರು ಫೆಲೋಶಿಪ್ ಇನ್ ರಿಪ್ರೊಡಕ್ಟಿವ್ ಮೆಡಿಸಿನ್ ತಗೋಬಹುದು ಅನ್ನೋದ್ರ ಬಗ್ಗೆ ನಾವು ಡಿಸೈನ್ ಮಾಡಿದ್ವಿ. ಈಗ ಸಂಸ್ಥೆ ಶುರುವಾಗಿ 3 ವರ್ಷವಾಗಿದೆ. 2 ಬ್ಯಾಚ್ನಲ್ಲಿ 100% ರಿಸಲ್ಟ್ ಸಿಕ್ಕಿರೋದು ಈ ಸಂಸ್ಥೆಯ ಗುಣಮಟ್ಟಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅಷ್ಟಕ್ಕೂ ಇಲ್ಲಿ ಕ್ಲಾಸಸ್ ಹೇಗೆ ನಡೀತಾವೆ ನೀವೇ ಕೇಳಿ. ಇದನ್ನ ನಾವು 4 ರೀತಿಲಿ ಸ್ಪ್ರೆಡ್ ಮಾಡಿದ್ವಿ. ಒಂದು ಆನ್ಲೈನ್ ಕ್ಲಾಸಸ್ಸು ಪ್ರತಿ ವಾರ ನಡೆಯುತ್ತೆ, ವಿಚ್ ಆರ್ ಲೈವ್ ಕ್ಲಾಸಸ್. ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ 55 ವಾರ ಪ್ರತಿ ವಾರನೂ ಕ್ಲಾಸಸ್ ನಡೆಯುತ್ತೆ. ಇನ್ನೊಂದು LMS ಪ್ಲಾಟ್ಫಾರ್ಮ್. ಸೊ ನಮ್ಮದೇ LMS ಪ್ಲಾಟ್ಫಾರ್ಮ್ ನಾವು ಡಿಸೈನ್ ಮಾಡ್ಕೊಂಡ್ವಿ. ಹೆಲ್ತ್ ಕೇರ್ಗೆ ತಕ್ಕಂಥ LMS ಪ್ಲಾಟ್ಫಾರ್ಮ್ನ ನಾವೇ ಡಿಸೈನ್ ಮಾಡಿದ್ವಿ ನಮ್ಮ ಟೀಮ್ ಜೊತೆ. ಆ್ಯಂಡ್ LMS ಪ್ಲಾಟ್ಫಾರ್ಮಲ್ಲಿ ನಾವು ರೆಕಾರ್ಡೆಡ್ ಕ್ಲಾಸಸ್ನ ಹಾಕಿರ್ತೀವಿ. ಪ್ಲಸ್ ಅದನ್ನು ಅವರು ಓದಬೇಕು, ಬೇಸಿಕ್ಸ್ ಎಲ್ಲ ಅದನ್ನು ಓದಿ ಅದಕ್ಕೆ ತಕ್ಕಂತೆ ಒಂದು ಅಸೈನ್ಮೆಂಟ್ಸ್ ಇರುತ್ತೆ. ಆ ಅಸೈನ್ಮೆಂಟ್ ಮುಗಿಸಿದ್ರೆ ಮಾತ್ರ ಅವ್ರು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಕ್ಕಾಗೋದು. ಆ ಥರ ಒಂದು ಸ್ಟ್ರಿಕ್ಟ್ ಆದ ಒಂದು LMSನ ಡಿಸೈನ್ ಮಾಡಿ ಅದಕ್ಕೆ ನಾವು ಚಾಪ್ಟರ್ಸ್ನ ತುಂಬಿಸಿದ್ವಿ. 3ನೇದು ಬಂದ್ಬಿಟ್ಟು ಸಿಮ್ಯುಲೇಷನ್. ಈಗ ನಮ್ಮಲ್ಲಿ ಇರುವಂಥ ಸಿಮ್ಯುಲೇಷನ್ ಮಿಷಿನ್ಸು ಒಟ್ಟಿಗೆ ಎಲ್ಲ ಸಿಮ್ಯುಲೇಷನ್ ಮಿಷಿನ್ಸು ಪ್ರಪಂಚದಲ್ಲಿ ಕೆಲವು ಇನ್ಸ್ಟಿಟ್ಯೂಷನ್ ಇರೋದು. ಭಾರತದಲ್ಲಿ ಇನ್ನೂ ಆ ಥರ ಇದು ಯಾರ ಹತ್ರನೂ ಇಲ್ಲ, ಯಾಕೆಂದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಇದೆ. ಬಟ್ ನಾವೇನಾದ್ರು ಮಾಡಬೇಕಂದ್ರೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು
ಅಮ್ಮನ ಹೆಸರನ್ನ ಮುಂದಿನ ಪೀಳಿಗೆಯವರು ಎಸ್ ನಾನು ಪ್ರೌಡಾಗಿ ನಾನು ಡಾಕ್ಟರ್ ಕಾಮಿನಿ ರಾವ್ ಸ್ಟೂಡೆಂಟ್ಸ್ ಅಂತ ಹೇಳ್ಕೋಬೇಕು ಅವರು ಅಂತ. ವಿ ಡಿಂಟ್ ಕಾಂಪ್ರಮೈಸ್ ಆನ್ ಎನಿಥಿಂಗ್. ಡಾಕ್ಟರ್ ಪ್ರಾಕ್ಟೀಸ್ ಮಾಡುವಾಗಲೇ ಕೋರ್ಸ್ ಮಾಡಬಹುದು, ಹಾಸ್ಪಿಟಲ್ಗೆ ಬಂದು ಕಲಿಬಹುದು, ಆನ್ಲೈನ್ನಲ್ಲೂ ಕಲಿಬಹುದು. ಇನ್ನೂ ಅಚ್ಚರಿ ಪಡೋ ವಿಷಯ ಏನಂದ್ರೆ ಈ ಸಂಸ್ಥೆಯಲ್ಲಿ 30ರಿಂದ 85 ವರ್ಷದ ಡಾಕ್ಟರ್ಸ್ ಕೂಡ ಓದ್ತಾ ಇದ್ದಾರೆ ಅನ್ನೋದು. ಇನ್ನೂ ಅಚ್ಚರಿ ಪಡೋದೇನೆಂದ್ರೆ ಈಗಾಗಲೇ ಮುಂದಿನ 3 ವರ್ಷಕ್ಕೆ ಸಿಮ್ಯುಲೇಷನ್ ಟ್ರೈನಿಂಗ್ ಬುಕ್ ಆಗ್ಬಿಟ್ಟಿದ್ಯಂತೆ. ಸಿಮ್ಯುಲೇಷನ್ ಕೂಡ ಹಾಕಿದ್ವಿ ನಾವು, ವರ್ಲ್ಡ್ ಕ್ಲಾಸ್ ಸಿಮ್ಯುಲೇಷನ್ ಸೆಂಟರ್ಸ್ ಕೂಡ ಹಾಕಿದ್ವಿ ಇಲ್ಲಿ. ಅಂಡ್ ಈಗ ನಮ್ಮ ಸಿಮ್ಯುಲೇಷನ್ ಟ್ರೈನಿಂಗ್ ನೆಕ್ಸ್ಟ್ 3 ವರ್ಷಕ್ಕೆ ಬುಕ್ ಆಗಿದೆ. ನಮಗೆ ತಿಂಗಳಿಗೆ 2 ಬ್ಯಾಚಸ್ ಆಗತ್ತೆ. 1 ವಾರ ಸಿಮ್ಯುಲೇಷನ್ ನಡೆಯುತ್ತೆ, 1 ವಾರ ಮಿಷಿನಿಗೆ ರೆಸ್ಟ್ ಕೊಡ್ತೀವಿ, ಮತ್ತೆ 1 ವಾರ ಸಿಮ್ಯುಲೇಷನ್ ನಡೆಯುತ್ತೆ. ಆ ತರ ನೆಕ್ಸ್ಟ್ 3 ವರ್ಷಕ್ಕೆ ನಾವು ಈ ಸಿಮ್ಯುಲೇಷನ್ ಟ್ರೈನಿಂಗು ಬುಕ್ ಆಗ್ಬಿಟ್ಟು. ಒಳ್ಳೆ ವೇದಿಕೆ ಇದೆ, ಒಳ್ಳೆ ಕಲಿಯೋದಿದೆ. ಇಂಥ ಅವಕಾಶವನ್ನ ತುಂಬಾ ಜನ ಬಳಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿನ ಫೀಸ್ ಸ್ಟ್ರಕ್ಚರ್ ಹೇಗಿರುತ್ತೆ? ತುಂಬಾ ಕಾಸ್ಟ್ಲಿ ಏನೋ ಅಂತ ಭಯ ಪಡಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಫೀಸ್ಗೆ 50% ಅಷ್ಟು ಕಡಿಮೆ ಪ್ರೈಸ್ ಕೊಡ್ತಿದ್ದಾರೆ. ನಾವು ಫೀಸ್ ಸ್ಟ್ರಕ್ಚರು ಅಷ್ಟೇ. ಈಗ ಎಲ್ಲಾ ಕಡೆ ಹೋದ್ರೆ ಈಗ ಹೈಯರ್ ಸ್ಟಡೀಸ್ ಅಂದ್ರೆ ಒಟ್ಟಿಗೆ ನೀವು ಇಷ್ಟು ಫೀಸ್ ಕಟ್ಬಿಡ್ಬೇಕು ಅಂತಾರೆ. ನಾವು ಹಂಗಿಲ್ಲ, ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದೀವಿ. ಅವ್ರು ಎಷ್ಟು ತಿಂಗಳು ನಮ್ಮ ಹತ್ರ ಓದ್ತಾ ಇರ್ತಾರೆ ಅಷ್ಟು ಮಂತ್ ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಈಸಿಯಾಗಿ ಎವ್ರಿ ಡಾಕ್ಟರ್ಗೆ ಅಫೋರ್ಡಬಲ್ ಪ್ರೈಸಲ್ಲಿ 50% ಮಾರ್ಕೆಟ್ಗಿಂತ ಕಮ್ಮಿ ಪ್ರೈಸಲ್ಲಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಕಾಮಿನಿ ರಾವ್ ಅವರು ಹೇಳಿದಂತೆ ಈ ಸಂಸ್ಥೆ ಹಣ ಮಾಡೋದಕ್ಕೋ ಹೆಸರು ಮಾಡೋದಕ್ಕೋ ಹುಟ್ಕೊಂಡಿದ್ದಲ್ಲ. ಜನರ ಸೇವೆ ಮಾಡೋದಕ್ಕೆ, ಎಲ್ರಿಗೂ ಈಸಿಯಾಗಿ ವೈದ್ಯ ಶಿಕ್ಷಣ ಕೊಡೋದಕ್ಕೆ, ಚಿಕಿತ್ಸೆ ಪಡೆಯೋಕೆ ಆಗದವರಿಗೆ ಚಿಕಿತ್ಸೆ ಕೊಡೋದಕ್ಕೆ. ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಉದ್ದೇಶ ಏನಂದ್ರೆ, ಒಂದು ನಮ್ಮ ಸ್ಟೂಡೆಂಟ್ಸ್ಗೆ ಕ್ವಾಲಿಟಿ ಕೇಸ್ ಸ್ಟಡೀಸು ಪ್ರಾಕ್ಟಿಕಲ್ಸ್ ಎಲ್ಲ ಕೊಡ್ಲಿಕ್ಕೆ. ಇನ್ನೊಂದೇನಂತಂದ್ರೆ ಯಾವುದೇ ಒಬ್ಬ ಪೇಷಂಟ್ ಗಂಡ್ಸಾಗ್ಲಿ ಅಥವಾ ಹೆಂಗ್ಸಾಗ್ಲಿ, ಬಿಕಾಸ್ ನಮ್ಮಲ್ಲಿ ಇಬ್ರಿಗೂ ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಒಳಗೆ ಬಂದಾಗ ಅವ್ರ ಕಷ್ಟಕ್ಕೆ ಪರಿಹಾರ ತಗೊಂಡು ಅವ್ರು ಆಚೆ ಹೋಗ್ಬೇಕು ಹೊತ್ತು ನನ್ನ ಹತ್ರ ದುಡ್ಡಿದೆ ದುಡ್ಡಿಲ್ಲ ಅದನ್ನ ಅವ್ರು ನೋಡಬಾರ್ದು. ನಾನು ಬಂದಿದ್ದೀನಿ, ನನ್ನ ಹತ್ರ ಇಷ್ಟಿದೆ, ದಯವಿಟ್ಟು ನಂಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ನಾವು ಮಾಡಿದ್ದೀವಿ. ಇನ್ಕ್ಲೂಡಿಂಗ್ BPL ಕಾರ್ಡ್ ಹೋಲ್ಡರ್ಸ್ಗೆಲ್ಲ ನಾವು ಸಹಾಯ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಂದ್ರೆ ಕ್ವಾಲಿಟಿ ಸರ್ವಿಸ್ ಹೋಗ್ಬೇಕು. ಮೆಡ್ಲೈನ್ ಅಕಾಡೆಮಿಕ್ಸ್ ಮತ್ತು ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್ನ ಕೋ-ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಪೂಜಾ ಸಿದ್ಧಾರ್ಥ ರಾವ್ ನಿಜಕ್ಕೂ ಅತ್ತೆಗೆ ತಕ್ಕಂತಹ ಸೊಸೆಯೇ. ಕಡಿಮೆ ಸಮಯದಲ್ಲಿಯೇ ಸಾಧನೆ ಮಾಡಿರುವ ಪೂಜಾ ಸಿದ್ಧಾರ್ಥ ರಾವ್ ಅವರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. ಈಗ ನಾನು ಆಹ್ವಾನಿಸ್ತಾ ಇದ್ದೀನಿ ಮಿಸೆಸ್ ಪೂಜಾ ಸಿದ್ಧಾರ್ಥ ರಾವ್, ಕೋ-ಫೌಂಡರ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್, ಮೆಡ್ಲೈನ್ ಅಕಾಡೆಮಿಕ್ಸ್ and Dr. Kamini Rao Hospital. ವಿಶೇಷವಾದ ಅವಾರ್ಡ್ ನನಗೆ. ಯಾಕೆಂದರೆ ಅದು ಹೇಳ್ಕೊಳಕ್ಕಾಗಲ್ಲ, ಅದು ಒಂಥರ ಬಹಳ ಎಮೋಷ್ನಲ್ ಮೂಮೆಂಟ್ ಇದು ನನಗೆ. ಯಾಕೆಂದರೆ ಕನ್ಸು ಕಂಡಿದ್ದನ್ನು 8 ವರ್ಷ, ಅದು 5 ವರ್ಷ ನಾವು ಏನಾದರೂ ಮಾಡಬೇಕಂತ ಪ್ರಾಜೆಕ್ಟನ್ನು ಪೇಪರ್ಲಿ ಇದ್ದಿದ್ದು, ಅದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಕ್ಕೆ 1 ವರ್ಷ ಬಹಳ ಕಷ್ಟಪಟ್ಟಿರ್ತೀವಿ. 24 ಗಂಟೆಲಿ ಆಲ್ಮೋಸ್ಟ್ 20 ಗಂಟೆ ನಾನು ಕೆಲಸ ಮಾಡ್ತಿದ್ದೆ, ಹಗಲು ರಾತ್ರಿ ಏನೂ ನೋಡ್ತಾ ಇರಲಿಲ್ಲ ನಾನು. ಅದಾದಮೇಲೆ ಅಮ್ಮನ ಪ್ರೋತ್ಸಾಹ, ಅಮ್ಮನ ಆಶೀರ್ವಾದದಿಂದ ಇಬ್ಬರು ಸೇರಿ ಇದನ್ನು ಮಾಡಿ ಇವತ್ತಿನ ದಿನ ಆಲ್ಮೋಸ್ಟ್ ಒಂದು 500ಕ್ಕಿಂತ ಹೆಚ್ಚು ಡಾಕ್ಟರ್ಸ್ಗೆ ನಾವು ಫೆಲೋಶಿಪ್ ಇನ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಕೊಡಲಿಕ್ಕೆ ಆಯ್ತಿದ್ದು. ಯಾಕೆಂದರೆ ಸರಸ್ವತಿ ಅನ್ನೋದು ಏನಿದೆ, ನನ್ನ ನಿಜವಾದ ಸರಸ್ವತಿ ಒಲ್ದಿರೋದು ಅಂತ ನೋಡಿರೋದು ಅಮ್ಮನಲ್ಲೇ. ಆ್ಯಂಡ್ ನ್ಯೂಸ್ ಫಸ್ಟ್ಗೆ ಅನೇಕ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮಂಥ ಸಾಧನೆನ ನೀವು ಹುಡುಕಿ ನಮಗೆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಬಹಳ ಚೆನ್ನಾಗಿ ಇದು ನೀವು ಇದನ್ನು ತೋರಿಸಿ ಕೂಡ ನೀವು ಪ್ರಶಸ್ತಿ ಕೊಟ್ರಿ. ತುಂಬ ಧನ್ಯವಾದಗಳು. ಆಸೆ ಇದ್ರೆ ಸಾಲೋದಿಲ್ಲ, ಹಠ ಇರಬೇಕು. ಗುರಿ ಇದ್ರೆ ಸಾಕಾಗಲ್ಲ, ಆ ಗುರಿ ತಲುಪೋಕೆ ದಾರಿ ತುಳಿಬೇಕು. ಸ್ಟಾರ್ ಆಫ್ ಕರ್ನಾಟಕ ಇದು ಸಾಧಕರ ಪ್ರಪಂಚ. ಈ ಪ್ರಪಂಚದಲ್ಲಿ ಅನೇಕ ಸಾಧಕರ ಸಂಗಮ ಆಗ್ತಲೇ ಇರುತ್ತೆ, ನಿಮಗೆ ಸ್ಫೂರ್ತಿ ಸಿಗ್ತಾನೆ ಇರುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.